ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆಯಲ್ಲಿ ತುಂಬ ತಲೆನೋವು ಅಂತ ಜ್ಯೋತಿಕಾ ಹೇಳ್ತಾ ಇರಬೇಕಾದ್ರೆ ಅವಳನ್ನ ತೊಡೆ ಮೇಲೆ ಮನಸ್ಕೊಂಡು ಈ ಕಡೆ ಸುಮಿತ್ರಾ ಮಸಾಜ್ ಮಾಡ್ತಾ ಇರ್ತಾಳೆ. ತಲೆನೋವಿಗೆ ಮಸಾಜ್ ಮಾಡ್ತಾ ಇರಬೇಕಾದ್ರೆ ಬಂಗಾರ ಇವಾಗ ಹೇಗಿದೆ ಪುಟ್ಟ ತಲೆನೋವು ಅಂತ ಕೇಳಬೇಕಾದ್ರೆ ಸ್ವಲ್ಪನಾದರೂ ಏನಾದರೂ ಕಡಿಮೆ ಆಗಿದೆಯಾ ಅಂತ ಕೇಳ್ತಾ ಇರ್ತಾಳೆ. ತಲೆನೋವು ಕಡಿಮೆ ಆಗಬೇಕು ಅಂತ ಅಂದರೆ ಮೊದಲು ಮನಸ್ಸಿನ ನೋವು ಕಡಿಮೆ ಆಗಬೇಕು ಅಲ್ವಾ ಮಮ್ಮ ಅಂತ ಅಂದಾಗ ಏನು ಮಾತಾಡದೆ ಸುಮಿತ್ರಾ ಹಾಗೆ ಕೂತ್ಕೊಬಿಡ್ತಾಳೆ. ಈ ರೀತಿ ಮನಸ್ಸಿಗೆ ತುಂಬ ಭಾರ ಇರುವಾಗ ತಲೆನೋವು ಹೇಗೆ ಕಡಿಮೆ ಆಗುತ್ತೆ, ನೀವೇ ಹೇಳಿ ಅಂತ ಅನ್ಬೇಕಾದ್ರೆ, ನೋಡು ಬಂಗಾರ, ಕಷ್ಟ ನೋವು ಈ ಪ್ರಪಂಚದಲ್ಲಿ ಯಾರಿಗೆ ತಾನೇ ಬರಲ್ಲ ಹೇಳು. ಹಾಗೆ ಸಾಕ್ಷಾತ್ ದೇವ್ರಿಗೂ ಸಹ ಬಿಟ್ಟಿದ್ದಲ್ಲ ಈ ನೋವು. ಹಾಗೆ ಶ್ರೀರಾಮಚಂದ್ರ ರಾಜ್ಯ ಬಿಟ್ಟು ಕಾಡಿಗೆ ಹೋಗಿ ವನವಾಸ ಮಾಡ್ದ. ಅರಮನೆಯಲ್ಲಿ ರಾಜನ ಥರ ಬೆಳಬೇಕಿದ್ದ ಕೃಷ್ಣ ಗೋಕುಲದಲ್ಲಿ ದನ ಮೇಯಿಸ್ಕೊಂಡು ವನವಾಸ ಮಾಡ್ದ. ಅಂದಮೇಲೆ ಈ ಕಷ್ಟ ಯಾರಿಗೂ ತಪ್ಪಿದ್ದಲ್ಲ. ಅಂದಮೇಲೆ ಇನ್ನೊಂದು ಗೊತ್ತಾ ಪುಟ್ಟ, ಶ್ರೀಕೃಷ್ಣ ಪರಮಾತ್ಮ ರಾಧನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ದ. ಆದರೆ ಅವನು ಬಿಟ್ಟು ರಾಧನ ಬಿಟ್ಟು ಬೇರೆ ಇನ್ಯಾರನೋ ಮದುವೆ ಆದ. ಅಂದಮೇಲೆ ಅವನಿಗೆ ಕಷ್ಟ ತಪ್ಪಿದ್ದಲ್ಲ, ನಮಗೆ ತಪ್ಪುತ್ತಾ, ಏನು ಮಾಡೋಕ್ಕಾಗುತ್ತೆ ಹೇಳು ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ಅವನಿಗೂ ತುಂಬ ಅಂದರೆ ತುಂಬ ನೋವಿತ್ತು ಪುಟ್ಟ. ಅವನು ಹಾಗೆ ಸುಮ್ಮನೆ ಕೂತಿದ್ರೆ ಮಹಾಭಾರತ ನಡೀತಿರ್ಲಿಲ್ಲ, ಕುರುಕ್ಷೇತ್ರನೂ ನಡೀತಿರ್ಲಿಲ್ಲ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ಧರ್ಮ ಸ್ಥಾಪನೆಯೂ ಸಹ ನಡೀತಾ ಇರಲಿಲ್ಲ. ನಿನ್ನ ಹಣೆ ಬರದಲ್ಲಿ ಸಿದ್ದು ಹೆಸರು ಬರೆದಿರಲಿಲ್ಲ ಅಂತ ಅನಿಸುತ್ತೆ. ಆದರೆ ಯೋಚನೆ ಮಾಡಬೇಡ, ನನ್ನ ಪುಟ್ಟ ರಾಜ್ಕುಮಾರಿಗೆ ಒಬ್ಬ ತುಂಬ ಚೆನ್ನಾಗಿ ನೋಡ್ಕೊಳ್ಳೋ ರಾಜ್ಕುಮಾರ ಖಂಡಿತ ಸಿಕ್ಕೇ ಸಿಗ್ತಾನೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಾವು ಹುಡ್ಕೋ ರಾಜ್ಕುಮಾರ ನಿನ್ನ ಕಣ್ಣಲ್ಲಿ ಒಂದು ಹನಿನೂ ಸಹ ನೀರು ಬರದ ಹಾಗೆ ನೋಡ್ಕೊತಾನೆ, ಅಂಥವನ್ನ ನಾವು ಹುಡುಕ್ತೀವಿ ಅಂತ ಅನ್ಬೇಕಾದ್ರೆ ಮಮ್ಮ ನಾನೇನು ದೇವರಲ್ಲ, ಎಲ್ಲ ಕಷ್ಟಗಳನ್ನು ಸಹಿಸ್ಕೊಳ್ಳೋಷ್ಟು ಶಕ್ತಿ ನನಗಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ತುಂಬ ಕೋಪ ಮಾಡಿಕೊಂಡು, ನೋಡು ಮಮ್ಮ, ನನಗೆ ಬಂದಿರೋದು ಕಷ್ಟ ಅಲ್ಲ, ಮೋಸ, ಎಲ್ಲರೂ ಸಹ ನನಗೆ ದ್ರೋಹ ಮಾಡಿದ್ದಾರೆ ಅಂತ ಕೋಪದಿಂದ ಹೇಳ್ತಿರ್ಬೇಕಾದ್ರೆ ಸಮಾಧಾನ ಮಾಡ್ಕೊ ಬಂಗಾರಮ್ಮ, ಮೋಸನೋ ದ್ರೋಹನೋ ಆದರೆ ಎಲ್ಲ ಮುಗ್ದೋಗಿದೆ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ವೋ ಈ ಜನ್ಮದಲ್ಲಿ ಅದನ್ನು ಪ್ರತಿಫಲನ ದೇವರು ನಮಗೆ ಕೊಟ್ಟಿದ್ದಾನೆ ಅಂತ ಅನ್ಬೇಕಾದ್ರೆ ನಾನು ಯಾವ ಕರ್ಮನೂ ಮಾಡಿಲ್ಲ, ಫಲನೂ ನಾನು ಅನುಭವಿಸಿಲ್ಲ, ನಾನಂತೂ ಇದು ನಾನು ನಂಬಲ್ಲ ಮಮ್ಮ ಅಂತ ಕೂಗಾಡ್ತಾ ಇರ್ತಾಳೆ. ನೀನು ಎಷ್ಟೇ ಕೂಗಾಡಿದ್ರು ಇದು ಸತ್ಯ ಅಲ್ವಾ ಅಂತ ಅಂದಾಗ, ಏನಪ್ಪಮ್ಮ ಈ ರೀತಿ ಎಲ್ಲ ಮಾತಾಡಬೇಡಿ, ನಾನಂತೂ ಇದನ್ನೆಲ್ಲ ನಂಬಲ್ಲ. ಆಗಿನ ಕಾಲದಲ್ಲಿ ದೇವರು ಪ್ರತ್ಯಕ್ಷವಾಗಿ ಬಂದಿದ್ದ, ಆದರೆ ಈಗ ಇರೋರೆಲ್ಲರೂ ಸಹ ಮನುಷ್ಯರು ತಾನೇ, ಹಾಗೆ ಇವರೆಲ್ಲ ದೊಡ್ಡ ಮೋಸಗಾರರು ಅಂತ ಕಿರ್ತಾಡ್ತಿರ್ಬೇಕಾದ್ರೆ ಬಂಗಾರ ಸಮಾಧಾನ ಸಮಾಧಾನ ಮಾಡ್ತಾ ಇದ್ರೆ ಅಮ್ಮ ಕೈ ತೆಗಿರಿ ಅಂತ ಕೂಗಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶಾರದಾ ಮತ್ತು ಸಿದ್ದು ಇಬ್ಬರು ಸಹ ದೀಪಗೆ ಪ್ರಾಜೆಕ್ಟ್ ಬೇಕು ಅಂತ ಎಲ್ಲ ಥಿಂಗ್ಸ್ನ ತೊಗೊಂಡು ಖುಷಿಯಿಂದ ಬರ್ತಾ ಇರಬೇಕಾದ್ರೆ ಅವರಿಬ್ಬರು ನೋಡಿ ಜ್ಯೋತಿಕಾ ತುಂಬ ಅಂದರೆ ತುಂಬ ಹೊಟ್ಟೆ ಉರ್ಕೊಂಡು ಕೋಪ ಮಾಡಿಕೊಂಡು, ನೋಡು ಅಮ್ಮ ಬರ್ತಾ ಇದ್ದಾರೆ ನಿನ್ನ ಆದರ್ಶ ಸೀತಾರಾಮ ಇಬ್ಬರು ಬರ್ತಾ ಇದ್ದಾರೆ ನೋಡು ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ನೋಡಿದ್ರಾ, ಚೆನ್ನಾಗಿ ನೋಡಿ, ಈ ರಾತ್ರಿಲೂ ಎಷ್ಟು ಖುಷಿಯಾಗಿ ವಾಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನನಗಿಲ್ಲಿ ಎಷ್ಟೇ ನೋವಾದರೂ ಯಾರೂ ತಲೆ ಕೆಡಿಸ್ಕೊಳ್ಳೋರಿಲ್ಲ, ಯಾರು ಹೆಂಗಾರ ಆಗಲಿ ನಾವು ಮಾತ್ರ ಚೆನ್ನಾಗಿರಬೇಕು ಅಂತ ಇಬ್ಬರು ಬರ್ತಾ ಇದ್ದಾರೆ ನೋಡಿ, ಎಲ್ಲ ಮೋಸ ಮಾಡೋರೆ ಅಂತ ಬೈಕೊಂಡು ಹೋಗ್ತಾ ಇದ್ರೆ ಸುಮಿತ್ರಾ ಮಾತ್ರ ಕಣ್ಣೀರು ಹಾಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ಮತ್ತು ಸಿದ್ದು ಇಬ್ಬರು ಸಹ ಒಳಗಡೆ ಬಂದಾಗ ದೀಪು ಪುಟ್ಟ ಮಲಗಿರ್ತಾಳೆ. ಇದೇನಿದು ಬಂಗಾರ, ಆಲ್ರೆಡಿ ಮಲಗಿದೆಯಾ, ನಾವು ನಿನಗೋಸ್ಕರ ಇದನ್ನೆಲ್ಲ ತೊಗೊಬರೋಣ ಅಂತ ಹೋಗಿದ್ರೆ ಬರೋ ಅಷ್ಟಾಗೆ ಮಲಗಿದೆಯಾ, ಎದಾಳು ಪುಟಾಣಿ, ಬೇಗ ಬೇಗ ಪ್ರಾಜೆಕ್ಟ್ ಕೆಲಸನ ಮುಗಿಸೋಣ ಅಂತ ಶಾರದಾ ಹೇಳ್ತಿರ್ಬೇಕು. ಆದರೆ ಅಮ್ಮ ನನಗೆ ತುಂಬ ನಿದ್ದೆ ಬರ್ತಿದೆ ಪ್ಲೀಸ್ ಅಂತ ದೀಪು ಹೇಳ್ತಾ ಇರ್ತಾಳೆ. ಇಲ್ಲ ಬಂಗಾರ, ನಾಳೆ ಸ್ಕೂಲಲ್ಲಿ ಬೈತಾರೆ, ಪ್ಲೀಸ್ ಇದ್ದಾಳು, ಅಮ್ಮ ಇದ್ದಾಳಲ್ವಾ ಹೆಲ್ಪ್ ಮಾಡ್ತಾಳೆ, ತುಂಬ ಬೇಗ ಕೆಲಸ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ನಿಮ್ಮ ಜೊತೆ ನಾನು ಸಹ ಹೆಲ್ಪ್ ಮಾಡ್ತೀನಿ, ಮೂವರು ಒಟ್ಟಿಗೆ ಮಾಡಿದರೆ ಬೇಗ ಪ್ರಾಜೆಕ್ಟ್ ಆಗುತ್ತೆ ಅಂತ ಅನ್ಬೇಕಾದ್ರೆ, ಬೇಡ ಸರ್ ಪರವಾಗಿಲ್ಲ, ನೀವು ಹೋಗಿ ನಿದ್ದೆ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಅದೆಂಗಾಗುತ್ತೆ, ಎಲ್ಲ ಕ್ರೆಡಿಟ್ನು ನೀವು ಒಬ್ಬರು ತಗೋಬಿಡಿ ಶಾರದವ್ರೆ, ಅಪ್ಪನಾಗಿ ನನ್ನ ಕೆಲಸ ಮಾಡೋಕ್ಕೆ ಬಿಡಿ ಅಂತ ಸಿದ್ದು ರೇಗಿಸ್ತಾ ಇರ್ತಾನೆ. ಆಗ ದೀಪು ಹೇಳ್ತಾ ಇರ್ತಾಳೆ, ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಅಪ್ಪ ಅಂತ ಅಂದಾಗ ಮೂವರು ಸೇರಿ ಪ್ರಾಜೆಕ್ಟ್ನ ಮಾಡ್ತಾ ಇರಬೇಕಾದ್ರೆ ದೀಪು ತುಂಬ ಖುಷಿಯಿಂದ ಹೇಳ್ತಾ ಇರ್ತಾಳೆ, ಅಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಅವ್ರ ಅಪ್ಪ ಅಮ್ಮನ ಜೊತೆ ಅವರು ಯಾವಾಗಲೂ ಪ್ರಾಜೆಕ್ಟ್ ಮಾಡ್ಕೊಡ್ತಾರಂತೆ, ಇಬ್ಬರು ಸಹ ಹೆಲ್ಪ್ ಮಾಡ್ತಿದ್ರಂತೆ, ಇವತ್ತು ನನಗೆ ನೀವಿಬ್ಬರು ಹೆಲ್ಪ್ ಮಾಡ್ತಿದ್ದೀರಲ್ಲ ನನಗೆ ತುಂಬ ಖುಷಿ ಆಗ್ತಿದೆ, ನಾಳೆ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ ಅಂತ ತುಂಬ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ಸಾಕು ಸಾಕು ಮಾತಾಡಿದ್ದು, ಮೊದಲು ಪ್ರಾಜೆಕ್ಟ್ ಕೆಲಸನ ಮುಗಿಸಿ ಅಂತ ಅಂದಾಗ ಮೂವರು ಪ್ರಾಜೆಕ್ಟ್ ಮಾಡ್ತಾ ಇರಬೇಕಾದ್ರೆ ಪ್ಲಾಸ್ಟರ್ ಕಟ್ ಮಾಡೋಕ್ಕೆ ಅಂತ ಶಾರದನಿಗೆ ಸೀಸರ್ ಬೇಕಾಗಿರುತ್ತೆ. ಆ ಸೀಸರ್ನ ಅವಳು ತಗೊಳಕ್ಕೆ ಹೋಗ್ತಾಳೆ. ಅಷ್ಟೊತ್ತಿಗೆ ಸಿದ್ದು ಸಹ ಶಾರದಾ ಕೈ ಮೇಲೆ ಹಾಕಿ ಈ ಕಡೆ ಸೀಸರ್ನ ತೊಗೊಳಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ತುಂಬ ಶಾಕಾಗಿ ಶಾರದಾ ಸಿದ್ದು ಮುಖನ ನೋಡ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಶಾಕ್ ಹೊಡಿತಾ ಅಂತ ಅಂದಾಗ ಸಡನ್ನಾಗಿ ಕೈ ತಗೊಬಿಡ್ತಾಳೆ. ಅಷ್ಟೊತ್ತಿಗೆ ದೀಪು ಹೇಳ್ತಾ ಇರ್ತಾಳೆ, ಶಾಕ, ಇಲ್ಲಿ ಕರೆಂಟೇ ಇಲ್ಲ ಅಂದಮೇಲೆ ಶಾಕ್ ಹೆಂಗೆ ಹೊಡೀತು ಅಪ್ಪ ಅಂತ ಅನ್ಬೇಕಾದ್ರೆ ನಿಮ್ಮ ಅಮ್ಮನ ಕೇಳು ಅಂತ ಹೇಳ್ತಾ ಇರ್ತಾನೆ. ಅಲ್ಲಮ್ಮ ಕರೆಂಟೇ ಇಲ್ಲ, ಶಾಕ್ ಹಂಗೆ ಹೊಡಿತು ಅಂತ ಅನ್ಬೇಕಾದ್ರೆ ಹೆಚ್ಚಿಗೆ ಮಾತಾಡಿದರೆ ಪ್ರಾಜೆಕ್ಟೇ ಮಾಡ್ಕೊಡಲ್ಲ, ನಾನು ಎದ್ದೋಗ್ತೀನಿ ಅಂತ ಅಂದಾಗ, ಪ್ಲೀಸ್ ಅಮ್ಮ ಆ ರೀತಿ ಎಲ್ಲ ಮಾಡಬೇಡಿ, ಪ್ಲೀಸ್ ಪ್ಲೀಸ್ ನಾನು ಏನು ಮಾತಾಡಲ್ಲ, ಸುಮ್ಮನೆ ಕೂತ್ಕೋತೀನಿ, ಪ್ರಾಜೆಕ್ಟ್ ಮಾಡ್ಕೊಡಿ ಅಂತ ರಿಕ್ವೆಸ್ಟ್
ಮಾಡ್ಕೋತಾ ಇರ್ತಾಳೆ. ಹಾಗೆ ಮೂವರು ಪ್ರಾಜೆಕ್ಟ್ ಮಾಡ್ತಾ ಇರಬೇಕಾದ್ರೆ ದೀಪು ಹೇಳ್ತಾರೆ, ಕೆಲವರಿಗೆ ಗ್ರೀನ್ ಸರಿ ಇರ್ತಾ ಇರಬೇಕಾದ್ರೆ ಇದನ್ನೆಲ್ಲ ನಾವು ಮನೆ ಸುತ್ತೆ ಗಾರ್ಡನ್ ಥರ ಮಾಡೋಣ ಅಮ್ಮ, ಇದನ್ನು ಈ ಲೀಫ್ ಎಲ್ಲ ಕಟ್ ಮಾಡಿ ಈ ಥರ ಮಾಡು ಅಂತ ಅನ್ಬೇಕಾದ್ರೆ ಸರಿ ಅಂತ ಮಾಡ್ತಾ ಇರ್ತಾಳೆ. ಸಡನ್ನಾಗಿ ಪ್ರಾಜೆಕ್ಟ್ ಎಲ್ಲ ಕೆಳಗಡೆ ಬಿದ್ದಾಗ ಇಬ್ಬರು ಸಡನ್ ಹೋಗಿ ತಗೊಳಕ್ಕೆ ಹೋಗ್ಬೇಕಾದ್ರೆ ಡಿಕ್ಕಿ ಹೊಡ್ಕೋತಾರೆ. ಆಗ ಇಬ್ಬರು ಒಬ್ರು ಮುಖ ಒಬ್ಬರು ನೋಡ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದುಗಂತೂ ತುಂಬ ಖುಷಿ ಆಗ್ತಾ ಇರುತ್ತೆ. ಆಗ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಅಪ್ಪ ಇನ್ನೊಂದ್ಸಲ ಅಮ್ಮನಿಗೆ ಡಿಕ್ಕಿ ಹೊಡಿ, ಇಲ್ಲ ಅಂತಂದರೆ ನಿನಗೆ ಕೊಂಬು ಬರುತ್ತೆ ನೋಡು ಅಂತ ಅಂದಾಗ, ಬಾಯಿ ಮುಚ್ಚು ದೀಪು, ಇದನ್ನೆಲ್ಲ ಯಾರು ನಿನಗೆ ಹೇಳ್ಕೊಟ್ಟಿದ್ದು, ಆ ರೀತಿ ಕೊಂಬು ಬರಲ್ಲ ಏನು ಬರಲ್ಲ, ನೀನು ಈ ರೀತಿಯೆಲ್ಲ ಹೇಳ್ಬೇಡ, ನಾನು ಡಿಕ್ಕಿ ಹೊಡಿಯಲ್ಲ ಅಂತ ಅನ್ಬೇಕಾದ್ರೆ, ಅಯ್ಯೋ ಅಮ್ಮ ನನ್ನ ಮಾತೆಲ್ಲಿ ಕೇಳ್ತೀರಾ ನೀವಿಬ್ರು ಅಂತ ಬಂದ್ಬಿಟ್ಟು ಶಾರದನ ದೂಕಿದ ತಕ್ಷಣ ಇನ್ನೊಂದ್ಸಲ ಹೋಗಿ ಈ ಕಡೆ ಸಿದ್ದು ಹಣೆಗೆ ಡಿಕ್ಕಿ ಹೊಡೆದು ಬಿಡ್ತಾಳೆ. ಆಗ ಮತ್ತೆ ಅವರಿಬ್ಬರು ಸಹ ಒಬ್ರ ಮುಖ ಒಬ್ಬರು ನೋಡ್ತಿರ್ಬೇಕಾದ್ರೆ ಸಿದ್ದು, ಅಪ್ಪ ನಿಮ್ಮ ಅಮ್ಮನ ನೋಡಿದರೆ ನನಗೆ ತುಂಬ ಭಯ ಆಗುತ್ತೆ, ಬೇಕಾದರೆ ನನ್ನನ್ನು ಹೊರಗಡೆ ಆಚೆ ಕಳಿಸೇ ಬಿಡ್ತಾರೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ದಶರಥ ಸುಮಿತ್ರ ಇಬ್ಬರು ಮಲಗಿರ್ಬೇಕಾದ್ರೆ ದಶರಥ ಮಲಗಿದ್ರೆ ಸುಮಿತ್ರ ಮಾತ್ರ ಈ ಕಡೆ ಜ್ಯೋತಿಕ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಮಮ್ಮ ನಾನೇ ದೇವರಲ್ಲ, ಬರೋ ಕಷ್ಟ ಎಲ್ಲ ಸಹಿಸ್ಕೊಳ್ಳೋಕ್ಕೆ ನನ್ನ ಕೈಲಾಗಲ್ಲ, ಅಷ್ಟಕ್ಕೂ ನನಗೆ ನಿಮ್ಮ ಮನೆಯವರೆಲ್ಲ ಸೇರಿಕೊಂಡು ಮೋಸ ಮಾಡಿದ್ದಾರೆ, ದೊಡ್ಡ ದ್ರೋಹ ಮಾಡಿದ್ದಾರೆ, ನಂಬಿಕೆ ದ್ರೋಹ ಮಾಡಿದ್ದಾರೆ ಅಂತ ಹೇಳಿದ ಮಾತೆಲ್ಲನೂ ನೆನಪಿಸ್ಕೊಂಡು ಒದ್ದಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ದಶರಥ ಲೈಟ್ ಹಾಕಿ ಏನಾಯಿತು ಸುಮಿತ್ರ ಅಂತ ಅಂದಾಗ, ಮಗಳು ಅಷ್ಟು ನೋವಲ್ಲಿರಬೇಕಾದ್ರೆ ತಾಯಿಯಾಗಿ ನನಗೆ ಹೇಗೆ ನಿದ್ದೆ ಬರುತ್ತೆ ರೀ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಯಾಕೆ ಅದನ್ನೇ ಯೋಚನೆ ಮಾಡ್ತಿದ್ಯಾ, ಎಷ್ಟು ದಿನ ಅಂತ ಇದ್ರ ಬಗ್ಗೆ ಯೋಚನೆ ಮಾಡ್ತೀಯಾ, ನನ್ನ ಮಗಳಿಗೇನು ಕಮ್ಮಿ ಆಗಿದೆ, ಗುಣವಂತೆ ರೂಪವಂತೆ ಎಲ್ಲದರಲ್ಲೂ ಒಂದು ಕೈ ಮೇಲೆ ಇದ್ದಾಳೆ ಅಂದಮೇಲೆ ಒಳ್ಳೆ ರಾಜ್ಕುಮಾರ್ನ ತಂದು ನಾವು ಮದುವೆ ಮಾಡೋಣ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ರೀ ನೀವು ಹೇಳ್ತಿರೋದು ಕರೆಕ್ಟಾಗಿದೆ, ಯಾಕೋ ಮನಸ್ಸಿಗೆ ತುಂಬ ಬೇಜಾರಾಗ್ತಿದೆ, ಒಂದು ರೌಂಡ್ ವಾಕ್ ಮಾಡ್ಕೊ ಬರ್ತೀನಿ ಅಂತ ಅಂದಾಗ, ಸಮಾಧಾನ ಮಾಡ್ಕೊ ಇಷ್ಟೊತ್ತಿನಲ್ಲಿ ಬೇಡ ಅಂತ ಅನ್ಬೇಕಾದ್ರೆ, ಪ್ಲೀಸ್ ರೀ ಹೊರಗಡೆ ಹಾಲಲ್ಲೇ ಇರ್ತೀನಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಹಾಲೊಳಗಡೆ ಬಂದು ಕೂತ್ಕೊಳ್ಳೋಣ ಅಂತ ಬರ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶಾರದಾ ರೂಮಲ್ಲಿ ಲೈಟ್ ಆನ್ ಆಗಿದ್ದನ್ನು ನೋಡಿಬಿಟ್ಟು, ಇದೇನಿದು, ಅರೆ ಶಾರದಾ ಇಷ್ಟೊತ್ತಾದರೂ ಮಲಗೇ ಇಲ್ವಲ್ಲ, ಏನು ಮಾಡ್ತಿದ್ದಾಳೆ ಅಂತ ಬಂದು ನೋಡೋಕ್ಕೆ ಅಂತ ಬರ್ತಾ ಇರಬೇಕಾದ್ರೆ ಸಿದ್ದು ಮತ್ತು ಶಾರದಾ ಇಬ್ಬರು ಸಹ ಪ್ರಾಜೆಕ್ಟ್ ಮಾಡೋದನ್ನು ನೋಡಿ ಹಾಗೆ ಶಾಕ್ ಆಗಿ ತುಂಬ ಬೇಜಾರಾಗಿ ಒಂದು ಕ್ಷಣ ನಿಂತ್ಕೊಬಿಡ್ತಾಳೆ. ಏನೂ ಮಾತಾಡದೆ ಈ ಕಡೆ ಬಂದು ಸೈಲೆಂಟಾಗಿ ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ಸಿದ್ದು ಪ್ರಾಜೆಕ್ಟ್ನ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ದೀಪು ಮಲಗಿರ್ಬೇಕಾದ್ರೆ ಶಾರದಾನ ಹತ್ರ ಹೇಳ್ತಾ ಇರ್ತಾನೆ, ನೀವು ನಿಧಾನಕ್ಕೆ ಮಾತಾಡಿ, ಜೋರಾಗಿ ಮಾತಾಡಬೇಡಿ, ದೀಪು ಎದ್ದಾಡ್ತಾಳೆ ಅಂತ ಹೇಳ್ತಾ ಇರ್ತಾನೆ. ಸರ್ ಇವಾಗ ಮಲಗಿದ್ರೆ ಅವಳು ಬೆಳಗ್ಗೆನೇ ಎದ್ದಾಳೋದು, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಅಂದಾಗ, ಆದರೂ ಮಗು ಮಲಗಿದೆ ಅಲ್ವಾ, ಸ್ವಲ್ಪ ನಿಧಾನಕ್ಕೆ ಮಾತಾಡಿ ಶಾರದವ್ರೆ ಅಂತ ಹೇಳ್ತಾ ಇರಬೇಕಾದ್ರೆ ಹಾಗೆ ಪ್ರಾಜೆಕ್ಟ್ ಮಾಡ್ತಾ ಶಾರದಾ ಹೇಳ್ತಾ ಇರ್ತಾಳೆ, ಸರ್ ಇಲ್ಲಿ ಮೇಲ್ಗಡೆ ಇದೆಯಲ್ಲ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದಾಗ, ಯಾಕೆ ಚೆನ್ನಾಗಿ ಕಾಣಿಸ್ತಿಲ್ವಾ ಅಂದಾಗ, ಇಲ್ಲ ಸರ್ ಅಂತ ಅನ್ಬೇಕಾದ್ರೆ, ಇಲ್ಲಿ ನೋಡೋಣ ಡಿಫ್ರೆಂಟಾಗಿ ಟ್ರೈ ಮಾಡ್ತೀನಿ ಅಂತ ಹೇಗೋ ಟ್ರೈ ಮಾಡ್ತಿರ್ಬೇಕಾದ್ರೆ, ಸರ್ ಸರಿಯಾಗಿಲ್ಲ ಸರ್ ಬೇರೆ ಥರ ಟ್ರೈ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸರಿ ಆಯಿತು ನಾನು ಏನೋ ಮಾಡ್ತೀನಿ ಅಂತ ಮಾಡ್ತಾ ಇರಬೇಕಾದ್ರೆ ಅವನಿಗೆ ಕೆಮ್ಮು ಬರ್ತಾ ಇರುತ್ತೆ. ಸರ್ ನೀರು ಬೇಕಂತ ಅಂದಾಗ, ಸ್ವಲ್ಪ ನೀರು ಕೊಡ್ತೀರಾ ಅಂತ ಅಂದಾಗ ನೀರು ಕೊಡೋಕ್ಕೆ ಅಂತ ಹೋಗ್ತಾ ಇದ್ದರೆ ಶಾರದಾ ಅಲ್ಲಿ ಫ್ಲಾಸ್ಕಲ್ಲಿ ನೀರೇ ಇರೋದೇ ಇಲ್ಲ. ಆಗ ಜಗ್ ತೊಗೊಂಡು, ಸರ್ ಒಂದು ನಿಮಿಷ ನೀರು ತೊಗೊಬರ್ತೀನಿ ಅಂತ ಹೊರಗಡೆ ಬಂದು ಲೈಟ್ ಹಾಕಿದರೆ ಈ ಕಡೆ ಸುಮಿತ್ರ ಬೇಜಾರಿಂದ ಕೂತಿರ್ಬೇಕಾದ್ರೆ ಸಡನ್ನಾಗಿ ಶಾಕಾಗಿ ನಿಂತ್ಕೊಬಿಡ್ತಾಳೆ. ಅಲ್ಲ ಅಮ್ಮ ಏನಾಯಿತು, ಈ ರಾತ್ರಿ ಇಲ್ಲಿ ಬಂದು ಕೂತಿದ್ದೀರಲ್ಲ, ಏನಾಯ್ತಮ್ಮ, ಯಾಕೆ ಬೇಜಾರಾಗಿದ್ದೀರಾ ಅಂತ ಕೇಳ್ತಾ ಇರಬೇಕಾದ್ರೆ ತುಂಬ ಬೇಜಾರಿಂದ ಸುಮಿತ್ರ ಶಾರದಾ ಮುಖನ ನೋಡ್ತಾ ಇರ್ತಾಳೆ. ಅಲ್ಲಮ್ಮ ಲೈಟು ಹಾಕೊಳ್ದಲ್ಲೇ ಏನಕ್ಕೆ ಈ ರೀತಿ ಕೂತಿದ್ದೀರಾ ಅಂತ ಅನ್ಬೇಕಾದ್ರೆ, ಮಗಳ ಜೀವನ ಅಲ್ಲಿ ಹಾಳಾಗ್ತಾ ಹೋಗಿದೆ, ಅದನ್ನು ನೋಡಿಕೊಂಡು ತಾಯಿಯಾದವಳು ಮಲಗ್ತಾಳೆ ಶಾರದಾ ಅಂತ ಅಂದಾಗ ಏನು ಮಾತಾಡದೆ ಶಾಕಾಗಿ ಶಾರದಾ ನಿಂತ್ಕೊಬಿಡ್ತಾಳೆ. ನನ್ನ ಮಗಳು ಇಡೀ ರಾತ್ರಿ ಕಣ್ಣೀರು ಹಾಕ್ಕೊಂಡು ಕೊರಗ್ತಾ ಇದ್ದಾಳೆ ಅಂದಮೇಲೆ ತಾಯಿಯಾಗಿ ನನಗೆ ಹಿಂಗೆ ನಿದ್ದೆ ಬರುತ್ತೆ ಏಳು ಶಾರದಾ ಅಂತ ಅನ್ಬೇಕಾದ್ರೆ ಏನು ಮಾತಾಡೋಕ್ಕಾಗದೆ ಶಾರದಾ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಮತ್ತೆ ತುಂಬ ಕೋಪ ಮಾಡ್ಕೊಂಡು ಎದ್ದು ನಿಂತ್ಕೊಂಡು, ನಿನಗೊಂದು ಮಾತು ಹೇಳ್ತೀನಿ, ನನ್ನ ಜಾಗದಲ್ಲಿ ನೀನಿದ್ದು ಜ್ಯೋತಿಕ ಜಾಗದಲ್ಲಿ ದೀಪು ಇದ್ದು ಅವಳಿಗೆ ಆ ರೀತಿ ಅನ್ಯಾಯ ಆಗಿದ್ರೆ ತಾಯಿಯಾಗಿ ನೀನು ಇದನ್ನೆಲ್ಲ ಸಹಿಸ್ಕೊತಿದ್ಯಾ ಅಂತ ಅಂದಾಗ ಶಾರದನಿಗೆ ತುಂಬ ಶಾಕ್ ಆಗ್ತಿರುತ್ತೆ, ಜೊತೆಗೆ ತುಂಬ ಕಣ್ಣೀರು ಬರ್ತಾ ಇರುತ್ತೆ. ಹೇಳೋದನ್ನೆಲ್ಲ ಹೇಳ್ಬಿಟ್ಟು ಸುಮಿತ್ರ ಕಣ್ಣೀರು ಹಾಕ್ಕೊಂಡು ರೂಮ್ ಒಳಗಡೆ ಹೋಗ್ಬಿಟ್ಟು ಮಲ್ಕೊಂಡು ಅಲ್ಲೂ ಸಹ ಕಣ್ಣೀರು ಹಾಕ್ಕೊಂಡು ಕಣ್ಣೊರೆಸ್ಕೊಂಡು ಹಾಗೆ ಮಲ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಶಾರದಾ ಏನು ಮಾತಾಡೋಕ್ಕಾಗದೆ ಕಣ್ಣೀರು ಹಾಕ್ಕೊಂಡು ನೀರನ್ನ ತೊಗೊಂಡು ಈ ಕಡೆ ಸಿದ್ದು ಹತ್ರ ಬಂದು ಕೊಡ್ತಾ ಇರ್ತಾಳೆ. ಅಲ್ಲ ಶಾರದವ್ರೆ, ನೀರು ತರಕ್ಕೆ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿದ್ರಿ, ಇವಾಗ ಯಾಕೆ ಇಷ್ಟು ಬೇಜಾರಾಗಿದ್ದೀರಾ ಅಂತ ಅಂದಾಗ, ಸ್ವಲ್ಪ ತಲೆನೋವಿದೆ ಅಂತ ಹೇಳ್ಬಿಟ್ಟು ದೀಪನ ಕರ್ಕೊಂಡೋಗಿ ಮಲಗಿಸ್ತಾ ಇರ್ತಾಳೆ. ಹಾಗೆ ಸರ್ ಆಯಿತು, ಪ್ರಾಜೆಕ್ಟ್ ಎಲ್ಲ ಮಾಡಬೇಕು, ಬೇಗ ಮಾಡಿ ಅಂತ ಅಂದಾಗ ಪ್ರಾಜೆಕ್ಟ್ ಮುಗಿಸಿದ ತಕ್ಷಣ ನೀವು ಹೋಗಿ ನಿಮ್ಮ ರೂಮಲ್ಲಿ ಮಲ್ಕೊಳ್ಳಿ, ನನಗೆ ನಿದ್ದೆ ಬರ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ಯಾಕೆ ಶಾರದವ್ರೆ ಏನಾಯಿತು ಹೇಳಿ, ಹೋಗ್ಬೇಕಾದ್ರೆ ಚೆನ್ನಾಗೇ ಇದ್ರಲ್ಲ ಅಂತ ಅನ್ಬೇಕಾದ್ರೆ, ಹೇಳ್ತಿದ್ದೀನಿ ತಾನೇ ನನಗೆ ನಿದ್ದೆ ಬರ್ತಿದೆ, ತಲೆನೋವು ಬೇರೆ ಜಾಸ್ತಿ ಇದೆ ಹೋಗಿ ಅಂತ ಅಂದಾಗ ಸಿದ್ದು ಯೋಚನೆ ಮಾಡಿಕೊಂಡು ಏನೋ ಆಗಿದೆ ಹೊರಗಡೆ ಆದರೆ ನನಗೆ ಹೇಳ್ತಾ ಇಲ್ಲ ಅಂದ್ಬಿಟ್ಟು ರೂಮಿಗೆ ಹೋಗ್ತಾ ಇದ್ದರೆ ಈ ಕಡೆ ಶಾರದಾ ಏನು ಮಾತಾಡದೆ ಬೇಜಾರಾಗಿ ಹೋಗಿ ತನ್ನ ಅಮ್ಮನ ನೆನೆಸ್ಕೊಂಡು ಹಾಗೆ ಕಣ್ಣೀರು ಹಾಕ್ಕೊಂಡು ಕೂತ್ಕೊಬಿಡ್ತಾಳೆ.
ಹಾಗೆ ಬೆಳಗಾದ ತಕ್ಷಣ ಈ ಕಡೆ ಸುಮಿತ್ರಾ ದೇವರಿಗೆ ಪೂಜೆ ಮಾಡಬೇಕು ಅಂತ ಹಾಗೆ ದೇವ್ರ ಭಕ್ತಿಯಿಂದ ಸಾಂಗ್ನ ಹಾಡ್ಕೊಂಡು ಈ ಕಡೆ ಬತ್ತಿಯೆಲ್ಲ ಹಾಕ್ತಿರ್ಬೇಕಾದ್ರೆ ಅಯ್ಯೋ ದೇವರೇ ಎಣ್ಣೆ ಎಲ್ಲಿಟ್ಟಿದೆ ಅಂತ ಹುಡುಕ್ತಿರ್ಬೇಕಾದ್ರೆ ಶಾರದಾ ಎಣ್ಣೆ ತೊಗೊಬರ್ತಾಳೆ. ಆದರೆ ಶಾರದಾ ಮುಖ ನೋಡಿಕೊಂಡು ತುಂಬ ಕೋಪ ಮಾಡಿಕೊಂಡು ಎಣ್ಣೆ ಇಸ್ಕೊಳ್ದಲೆ ಹಾಗೆ ನಿಂತಿರ್ಬೇಕಾದ್ರೆ ಎಣ್ಣೆನ ಕೆಳಗಡೆ ಇಟ್ಟು ಹೋಗ್ತಾಳೆ. ಹಾಗೆ ಮತ್ತೆ ಎಣ್ಣೆ ಬತ್ತಿ ಎಲ್ಲ ರೆಡಿ ಆದಮೇಲೆ ಹೂವಲ್ಲಿಡ್ತೆ ಅಂತ ಹುಡುಕ್ತಾ ಇರ್ತಾಳೆ. ಇನ್ನೊಂದು ಕಡೆ ಹೂವನ್ನೆಲ್ಲನೂ ಸಹ ಶಾರದಾ ತೊಗೊಬರ್ಬೇಕಾದ್ರೆ ಆ ಬೊಕ್ಕೆಲಿರೋ ಹೂವು ಇಸ್ಕೊಳ್ದಲೆ ನಿಂತಿರ್ಬೇಕಾದ್ರೆ ಶಾರದಾ ತುಂಬ ಬೇಜಾರಿಂದ ಹೂವನ್ನ ಅಲ್ಲಿಟ್ಟು ಹೋಗ್ತಾಳೆ. ಹಾಗೆ ಎಲ್ಲನೂ ಸಹ ಶಾರದಾ ತಂದಿಡ್ತಾ ಇರ್ತಾಳೆ. ಜೊತೆಗೆ ಮ್ಯಾಚ್ ಬಾಕ್ಸ್ ಇಲ್ವಲ್ಲ ಅಂತ ಹುಡುಕ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಬೆಂಕಿಪಟ್ಟಣ ಕೊಡೋಕೆ ಹೋದರೆ ತುಂಬ ಕೋಪ ಮಾಡಿಕೊಂಡು ಗುರಾಯಿಸ್ತಾ ಇರ್ತಾಳೆ. ಆ ಬೆಂಕಿಪಟ್ಟಣನೂ ಸಹ ಅಲ್ಲೇ ಇಟ್ಟು ದೂರದಿಂದ ದೇವ್ರನ್ನ ಸ್ಮರಣೆ ಮಾಡ್ತಾ ಇರಬೇಕಾದ್ರೆ ದೀಪ ಹಚ್ಚಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಜೊತೆಗೆ ಗಂಟೆ ತಗೊಂಡು ಪೂಜೆ ಮಾಡೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಆ ದೀಪದ ಕಿಡಿ ಈ ಕಡೆ ಸುಮಿತ್ರನ ಕೈಗೆ ತಾಗಿ ಅಮ್ಮ ಅಂತ ಕಿರ್ಚಿದ ತಕ್ಷಣ ಅಮ್ಮ ಏನಾಯ್ತಮ್ಮ ಏನಾಯ್ತಮ್ಮ ಅಂತ ಶಾರದಾ ಓಡೋಡಿ ಬರ್ತಾಳೆ. ನನ್ನ ಮುಟ್ಬೇಡ ಅಂತ ಅಂದಾಗ ಅಮ್ಮ ಪ್ಲೀಸ್ ಹೇಳೋದನ್ನ ಅರ್ಥ ಮಾಡ್ಕೊಡಿ ಅಂತ ಕರ್ಕೊಬಂದು ಒಂದೇ ಸಮನೆ ಓಡೋಗ್ಬಿಟ್ಟು ಈ ಕಡೆ ಫಸ್ಟ್ ಏಡ್ ಬಾಕ್ಸ್ನ ತೊಗೊಬರ್ತಾಳೆ. ಬಂದುಬಿಟ್ಟು ಆಯಿಂಟ್ಮೆಂಟನ್ನು ಹಚ್ಚುತ್ತಾ ಇರಬೇಕಾದ್ರೆ ತುಂಬ ಕಣ್ಣೀರು ಹಾಕ್ಕೊಂಡು ಶಾರದಾ ಮುಖನ ಸುಮಿತ್ರಾ ನೋಡ್ತಾ ಇರ್ತಾಳೆ. ಹಾಗೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನೋಡು ಶಾರದಾ, ಮನಸ್ಸಿಗೂ ಇದೇ ರೀತಿ ಆಯಿಂಟ್ಮೆಂಟ್ ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು. ಯಾಕೆ ಅಂತ ಅಂದರೆ ಈ ಸ್ಕಿನ್ ಮೇಲೆ ಆಗಿರೋ ಗಾಯ 2 ದಿನಕ್ಕೆ ಒಣಗೋಗುತ್ತೆ, ಹಾಗೆ ಬೇರೆ ಚರ್ಮ ಬಂದುಬಿಡುತ್ತೆ. ಆದರೆ ಮನಸ್ಸಿಗೆ ಆಗಲ್ವಲ್ಲ, ಎಷ್ಟೇ ನೋವಾಗಿದ್ರು ಅದಕ್ಕೆ ಆಯಿಂಟ್ಮೆಂಟ್ ಅಂತ ಅನ್ನೋದು ತುಂಬ ಚೆನ್ನಾಗಿರ್ತಿತ್ತು ಅಂತ ಹೇಳ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ನೀನು ಇವಾಗ ತೋರಿಸೋ ಕಾಳಜಿ ಪ್ರೀತಿ ಮದುವೆಗೆ ಮುಂಚೆನಾದರೂ ತೋರಿಸಿದ್ರೆ ನನ್ನ ಮಗಳು ಮದುವೆಯಾಗಿ ಸುಖವಾಗಿ ಸಂಸಾರ ಮಾಡ್ತಾ ಇದ್ಲು. ಏನು ಗೊತ್ತಾ ಶಾರದಾ, ಒಂದೊಂದ್ಸಲ ನನಗೆ ಅನ್ನಿಸ್ತಿದೆ ನಿಜವಾಗ್ಲೂ ನಿನ್ನನ್ನು ನನ್ನ ಸ್ವಂತ ಮಗಳು ಹೆಚ್ಚಾಗಿ ನಾನು ನೋಡಿಕೊಂಡೆ, ಅದೇ ನಾನು ಮಾಡಿದ ತಪ್ಪು ಅಂತ ಅಂದಾಗ ಈ ಕಡೆ ಶಾರದನಿಗೆ ಶಾಕಾಗಿ ಕಣ್ಣೀರು ಹಾಕ್ಕೊಂಡು ನಿಂತ್ಕೊಬಿಡ್ತಾಳೆ. ಏಕೆಂತಂದರೆ ನನ್ನ ಮಗಳು ಇವಾಗ ಆ ಪ್ರಶ್ನೆನ ಕೇಳ್ತಾ ಇದ್ದಾಳೆ. ಅವಳು ಕಣ್ಣಲ್ಲಿ ಕೋಪನ ನೋಡೋಕ್ಕಾಗ್ತಿಲ್ಲ. ನನಗೆ ಒಂದೊಂದ್ಸಲ ಅನಿಸುತ್ತೆ ಅವಳು ಹೇಳಿದ್ದು ಕರೆಕ್ಟ್ ಅಲ್ವಾ, ಇವಾಗ ನಾನು ಏನು ಮಾಡಲಿ ಹೇಳು, ನಿನ್ನೂ ನನ್ನ ಸ್ವಂತ ಮಗಳು ಅಂತ ಅಂದ್ಕೊಂಡಿದ್ದೆ ತಪ್ಪಾಯಿತು ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಕಣ್ಣೀರು ಹಾಕ್ಕೊಂಡು ಏನೂ ಮಾತಾಡದೆ ಹಾಗೆ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.